ಬಿಜೆಪಿ ರಾಜ್ಯಾಧ್ಯಕ್ಷರ ಪರವಾಗಿ ಹಾಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಕೇರಳದ ಕಾಸರಗೋಡಿನ ಮದೂರು ದೇವಸ್ಥಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಹಿರಂಗ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಸರಗೋಡಿನ ಮದೂರು ಶ್ರೀ ಅನಂತೇಶ್ವರ ಸಿದ್ಧಿವಿನಾಯಕ ದೇಗುಲದಲ್ಲಿ ಇವತ್ತು ಬ್ರಹ್ಮ ಕಲಶೋತ್ಸವ ಆಯಿತು. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭ ಬಿಜೆಪಿ ನಾಯಕ ನಳಿನ್ ಕುಮಾರ್ ಕಟೀಲ್ ಕೂಡ ವೇದಿಕೆಯನ್ನ ಹಂಚಿಕೊಂಡ್ರು. ಇಬ್ರು ಒಂದೇ ವೇದಿಕೆಯಲ್ಲಿದ್ರು. ಪಕ್ಷದ ವಿಚಾರವಾಗಿ ಕಚ್ಚಾಡ್ತಾ ಇದ್ದಂತಹ ಬಿಜೆಪಿ ನಾಯಕನಿಗೋಸ್ಕರ ಡಿಕೆ ಶಿವಕುಮಾರ್ ದೇವರಲ್ಲಿ ಪ್ರಾರ್ಥನೆ ಮಾಡೋ ಮೂಲಕ ಒಂದ್ ರೀತಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯಲ್ಲಿ 3 ಬಾರಿ ಸಂಸದರಾಗಿದ್ರು. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸೋಲನ್ನ ಕಂಡಂತಹ ನಳಿನ್ ಕುಮಾರ್ ಕಟೀಲ್ ಮುಂದಿನ ನಡೆ ಏನು ಅನ್ನೋದು ಎಲ್ಲರಿಗೂ ಪ್ರಶ್ನೆ, ನಿರೀಕ್ಷೆಗಳು ಕೂಡ ಒಂದಷ್ಟು ಇದೆ. ಬಟ್ ಕಾಂಗ್ರೆಸ್ ಪಕ್ಷದ ಹಾಲಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಕಟೀಲ್ ಅವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ರಾಜಕೀಯ ವಲಯದಲ್ಲಿ ಒಂಥರ ಸಂಚಲನನೇ ಸೃಷ್ಟಿ ಮಾಡಿದೆ. ವೇದಿಕೆಯಲ್ಲಿ ನನ್ನ ಜೊತೆ ಮಿತ್ರರಾಗಿರುವಂತಹ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಅಂತ ಹೇಳಿ ತಮ್ಮ ಮಾತನ್ನ ಡಿಕೆ ಶಿವಕುಮಾರ್ ಆರಂಭ ಮಾಡಿದ್ರು. ರಾಜಕಾರಣದಲ್ಲಿ ಏನೂ ಶಾಶ್ವತ ಅಲ್ಲ, ಇಲ್ಲಿ ಹೀರೋ ಝೀರೋ ಆಗ್ತಾನೆ, ಝೀರೋ ಹೀರೋ ಆಗ್ತಾನೆ. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಮಾಜಿ ಅಂತ ಹೇಳಿ ನಾವು ಭಾವಿಸೋದು ಬೇಡ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಒಂದೇ ವೇದಿಕೆಯಲ್ಲಿ ನಾವಿಬ್ರು ದೇವರನ್ನ ಪ್ರಾರ್ಥನೆ ಮಾಡಿದ್ದೀವಿ, ಭಗವಂತ ಮತ್ತೆ ನಿಮಗೆ ರಾಜ್ಯದ ಜನರ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದು ಒಂದು ರೀತಿ ಡಿಕೆ ಶಿವಕುಮಾರ್ ಯೂಶುವಲಿ ಹೆಚ್ಚಿನದಾದಂತಹ ವೈರತ್ವವನ್ನು ಬೆಳೆಸ್ಕೊಳ್ಳೋದಿಲ್ಲ. ಬಟ್ ರಾಜಕೀಯದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಸಂದೇಶ ಏನು ಸಾರ್ತಾರೆ ಅಲ್ವಾ, ಅದರ ಮುಂದುವರಿದ ಭಾಗ, ಒಂದು ನಿದರ್ಶನ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವ್ರಿಗೋಸ್ಕರ ವಿಶ್ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, 3 ಬಾರಿ ಗೆದ್ದು ಬೀಗಿದ್ರು. ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಅವರು ಸೋಲನ್ನು ಕಂಡ್ರು. 18ನೇ ವಯಸ್ಸಿಗೆ RSS ಕಾರ್ಯಕರ್ತರಾಗಿ ದಕ್ಷಿಣ ಕನ್ನಡದಲ್ಲೇ ಅವರು ಗುರುತಿಸ್ಕೊಂಡವರು. ಫೈರ್ ಬ್ರ್ಯಾಂಡ್ ಅಂತಾನೆ, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಅವ್ರನ್ನ ಕರೆಯಲಾಗುತ್ತೆ. ನಳಿನ್ ಕುಮಾರ್ ಕಟೀಲ್ 2019ರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. BL ಸಂತೋಷ್ ಜೊತೆಯಲ್ಲಿ ಉತ್ತಮ ಒಡನಾಟವನ್ನು ಹೊಂದಿದ್ರು. ಆ ಬಳಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನೇನು ಕಾಣ್ತಲ್ವಾ, ಇದರ ನೇರ ಹೊಣೆ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿತ್ತು. ಹಾಗಾಗಿ ನಳಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು.